ಕ್ರಿಶ್ ಅವ್ರ ಫ್ರೆಂಡ್ ಹೇಳ್ತಾರೆ, ನೋಡು ಗುರು, ನಾವು ಬೆಳಿಬೇಕು ಅಂದರೆ ಫೇಮಸ್ ಆಗಿರೋರ ಜೊತೆ ಕೊಲಾಬ್ರೇಟ್ ಆಗಬೇಕು ಅಂತ ಹೇಳಿ ಫೇಮಸ್ ಸಿಂಗರ್ ಪ್ರಿನ್ಸ್ ಅವ್ರ ಹತ್ರ ಬರ್ತಾರೆ. ಈ ಕಡೆ ಪ್ರಿನ್ಸ್ ಅವರು ಹೊಸ ಹೊಸ ಸಿಂಗರ್ಸ್ ಹಾಗೂ ಕಂಪೋಸರ್ಸ್ ಜೊತೆ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಹಾಗೆ ಅವರ ಅಪ್ಕಮಿಂಗ್ ಸಾಂಗ್ನ ಕ್ರಿಶ್ ಅವ್ರ ಜೊತೆ ಮಾಡಬೇಕು ಅಂದ್ಕೊಂಡಿರ್ತಾರೆ. ಅಂದಹಾಗೆ ಈ ಕಡೆ ಕ್ರಿಶ್ ಅವ್ರಿಗೆ ವಾಣಿ ಅವ್ರು ಬಂದಿರೋದು ಕಾಣಿಸುತ್ತೆ. ವಾಣಿ ಅವ್ರನ್ನ ಸೆಕ್ಯೂರಿಟಿ ಬಿಡ್ತಾ ಇರಲ್ಲ. ಹಾಗೆ ನಮ್ಮ ಕ್ರಿಶ್ ಅವರು ನಮಗೆ ಗೊತ್ತಿರೋರೇ ಒಳಗಡೆ ಬಿಡಿ ಅಂತ ವಾಣಿ ಅವ್ರನ್ನ ಒಳಗಡೆ ಕರ್ಕೊಂಡು ಬರ್ತಾರೆ. ಈ ಕಡೆ ವಾಣಿಯವರು ಪ್ರಿನ್ಸ್ ಅವ್ರನ್ನ ಇಂಟರ್ವ್ಯೂ ಮಾಡಕ್ ಬಂದಿರ್ತಾರೆ. ಆದ್ರೆ ಅವರ ಸೆಕ್ರೆಟರಿ ಪ್ರಿನ್ಸ್ ಅವರು ಬ್ಯುಸಿ ಇದ್ದಾರೆ, ಅವ್ರು ಸಿಗಲ್ಲ ಅಂತ ಹೇಳ್ತಾ ಇರ್ತಾರೆ. ಇದೇ ಗ್ಯಾಪ್ ಅಲ್ಲಿ ನಮ್ಮ ಹೀರೋಯಿನ್ ವಾಣಿ ಕೈಯಲ್ಲಿದ್ದ ಬುಕ್ ನ ಕೆಳಗಡೆ ಬೀಳಿಸ್ಬಿಡ್ತಾರೆ. ನಮ್ಮ ಕ್ರಿಶ್ ಅವರು ಆ ಬುಕ್ ಅನ್ನ ತಗೊಂಡು ಓದ್ತಾ ಇರ್ತಾರೆ. ಆ ಬುಕ್ ಅಲ್ಲಿ ನಮ್ಮ ವಾಣಿಯವರು ಒಂದು ಲಿರಿಕ್ ನ ಬರ್ದಿರ್ತಾರೆ. ಕ್ರಿಶ್ ಅವರು ಆ ಲಿರಿಕ್ ನ ಹಾಡ್ತಾರೆ. ಎಲ್ಲ ಜನಗಳು ಕೂಡ ಪ್ರಿನ್ಸ್ ಅವ್ರನ್ನ ಬಿಟ್ಟು ಕ್ರಿಶ್ ಕಡೆಗೆ ನೋಡ್ತಾ ಇರ್ತಾರೆ. ಪ್ರಿನ್ಸ್ ಅವರು ಈ ಹಾಡನ್ನ ಫುಲ್ ಹಾಡಿ ಅಂತ ಹೇಳ್ತಾರೆ. ಅವಾಗ ಕ್ರಿಶ್ ಹೇಳ್ತಾರೆ, ಇಲ್ಲ, ಇದು ನಾನ್ ಬರ್ದಿರೋದಿಲ್ಲ, ಇದನ್ನ ಆ ಹುಡುಗಿ ಬರ್ದಿರೋದು. ಆ ಹುಡುಗಿ ಕಂಪ್ಲೀಟ್ ಮಾಡಿದ್ರೆ ಅದನ್ನ ನಾನು ಹಾಡ್ಬೋದು ಅಂತ ಹೇಳ್ತಾರೆ. ಅವಾಗ ಪ್ರಿನ್ಸ್ ಇಬ್ರು ಸೇರ್ಕೊಂಡು ಇದನ್ನ ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾರೆ. ವಾಣಿಯವರು ಕೂಡ ಒಪ್ಕೋತಾರೆ. ಬಿಕಾಸ್ ಪ್ರಿನ್ಸ್ ಅವರ ಇಂಟರ್ವ್ಯೂ ಬೇಕಾಗಿರುತ್ತೆ. ಹಾಗೆ ಕ್ರಿಶ್ ಅವ್ರಿಗೆ ನೇಮು ಫೇಮು ಬೇಕಾಗಿರುತ್ತೆ. ನಮ್ಮ ಹೀರೋಯಿನ್ ಸಾಂಗ್ನ ಕಂಪೋಸ್ ಮಾಡೋದಕ್ಕೆ ಒಪ್ಕೊಳ್ತಾರೆ. ಬಟ್ ಸ್ಟಿಲ್ ನಮ್ಮ ವಾಣಿ, ನಾನು ಬೆಳಿಗ್ಗೆ 8ರಿಂದ ರಾತ್ರಿ 8ರವರೆಗೆ ಮಾತ್ರ ವರ್ಕ್ ಮಾಡ್ತೀನಿ, ಹಾಗೆ ನನಗೆ ಸ್ಮೋಕ್ ಅಂದರೆ ಆಗಲ್ಲ, ನೀನು ನನ್ನ ಮುಂದೆ ಸ್ಮೋಕ್ ಮಾಡಬಾರ್ದು ಅಂತ ನಮ್ಮ ಕ್ರಿಶ್ಗೆ ಕಂಡೀಷನನ್ನು ಹಾಕ್ತಾರೆ. ಹಾಗೆ ನಮ್ಮ ಕ್ರಿಶ್ ಕಂಡೀಷನ್ಗೆ ಒಪ್ಕೊಂಡು ವಾಣಿಯನ್ನ ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ. ನಮ್ಮ ಕ್ರಿಶ್ ಅವರು ವಾಣಿಗೆ ಹೇಳ್ತಾರೆ ಸಾಂಗನ್ನ ಬರಿ ಅಂತ. ಆದರೆ ನಮ್ಮ ವಾಣಿ ಹೇಳ್ತಾರೆ, ಆ ಪೇಜನ್ನ ಹರಿದಾಕ್ಬಿಟ್ಟಿದ್ದೀನಿ ಅಂತ. ಓಕೆ, ನೆನಪು ಮಾಡಿಕೊಂಡು ಬರಿ ಅಂತ ಹೇಳ್ತಾರೆ. ಆದರೆ ವಾಣಿ ಅವ್ರಿಗೆ ನನಗೆ ನೆನಪಾಗ್ತಿಲ್ಲ, ನನಗೆ ಬರೆಯೋಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಓಕೆ, ನಿಧಾನವಾಗಿ ನೆನಪಿಸ್ಕೊಂಡು ಬರಿ ಅಂತ ಹೇಳೋದಕ್ಕೆ ನನಗೆ ಸ್ಟುಡಿಯೋ ಒಳಗಡೆ ಮೂಡ್ ಬರ್ತಾ ಇಲ್ಲ ಸಾಂಗ್ ಬರೆಯೋದಕ್ಕೆ, ನನಗೆ ಹೊರಗಡೆ ಜಾಗದಲ್ಲಿ ಪೀಸ್ಫುಲ್ ಆಗಿರಬೇಕು ಸಾಂಗ್ ಬರೆಯೋದಕ್ಕೆ ಅಂತ ಹೇಳಿದಕ್ಕೆ ಓಕೆ ಅಂತ ಹೇಳಿಬಿಟ್ಟು ನಮ್ಮ ಕ್ರಿಶ್ ಅವರು ಕ್ರಿಕೆಟ್ ಗ್ರೌಂಡ್ಗೆ ವಾಣಿ ಅವರನ್ನು ಕರ್ಕೊಂಡು ಹೋಗ್ತಾರೆ. ಈ ವಾತಾವರಣಕ್ಕೆ ನಮ್ಮ ವಾಣಿ ಸಾಂಗನ್ನ ಬರೆಯೋದಕ್ಕೆ ಶುರು ಮಾಡ್ತಾರೆ. ಹಾಗೆ ಕ್ರಿಶ್ ಜೊತೆ ಕೆಲಸ ಮಾಡ್ತಾ ಮಾಡ್ತಾ ನಮ್ಮ ಕ್ರಿಶ್ ಮೇಲೆ ಸ್ವಲ್ಪ ಕ್ರಶ್ ಆಗುತ್ತೆ. ಹಾಗೆ ನಮ್ಮ ವಾಣಿ ಸಾಂಗನ್ನು ಬರೆದು ಕಂಪ್ಲೀಟ್ ಮಾಡ್ತಾರೆ. ಈ ಸಾಂಗನ್ನು ನಮ್ಮ ಕ್ರಿಶ್ ಪ್ರಿನ್ಸ್ ಅವ್ರ ಮುಂದೆ ಹೋಗಿ ಹಾಡ್ತಾರೆ. ಆದರೆ ನಮ್ಮ ಪ್ರಿನ್ಸ್ ಹೇಳ್ತಾರೆ, ಇದರಲ್ಲಿ ರ್ಯಾಪ್ ಎಲಿಮೆಂಟ್ ಇಲ್ಲ ಅಂತ ಹೇಳಿ ಸಾಂಗನ್ನು ರಿಜೆಕ್ಟ್ ಮಾಡ್ತಾರೆ. ಇದಕ್ಕೆ ವಾಣಿ ಸಿಟ್ ಮಾಡ್ಕೊಳ್ತಾರೆ. ಇಷ್ಟೊಂದು ಕಷ್ಟಪಟ್ಟು ಹಾಡನ್ನು ಬರೆದಿದ್ದೀನಿ, ರ್ಯಾಪ್ ಎಲಿಮೆಂಟ್ ಇಲ್ಲ ಅಂತ ಸಾಂಗ್ ರಿಜೆಕ್ಟ್ ಮಾಡಿದ್ದಾರೆ ಅಂತ ಬೇಜಾರು ಮಾಡ್ಕೊಳ್ತಾರೆ. ಇದೇ ಟೈಮ್ಗೆ ಪೊಲೀಸವರು ಕ್ರಿಶ್ ಅವ್ರ ಅಪ್ಪನ್ನ ಕರ್ಕೊಂಡು ಬಂದು ಕ್ರಿಶ್ ಅವ್ರ ಮುಂದೆ ಬೈತಾ ಇರ್ತಾರೆ. ನಿಮ್ಮಪ್ಪ ಸಿಕ್ಕ ಕಡೆ ಹೀಗೆಲ್ಲ ಕುಡಿದು ಜಗಳ ಮಾಡ್ತಾ ಇರ್ತಾರೆ ಅಂತ ಹೇಳಿ ವಾರ್ ಮಾಡಿ ಹೋಗ್ತಾರೆ. ಅವರು ಕ್ರಿಶ್ ಅವರು ಕೋಪಗೊಂಡು ಅವ್ರ ಅಪ್ಪನ ಮೇಲೆ ಹೊಡೆಯೋಕೆ ಹೋಗ್ತಾರೆ. ನಿನಗೆ ಮಗನಿಗಿಂತ ಕುಡ್ತಾನೆ ಹೆಚ್ಚಾಯ್ತು, ಸಿಕ್ಕ ಕಡೆ ಹೀಗೆಲ್ಲ ಜಗಳ ಮಾಡ್ತೀಯಾ ಅಂತ ಹೇಳ್ತಾರೆ. ಹಾಗೆ ನನ್ನ ಲೈಫಲ್ಲಿ ಬಿಗ್ಗೆಸ್ಟ್ ನೆಗೆಟಿವ್ ಅಂದರೆ ನಮ್ಮಪ್ಪ ಅಂತ ಬೇಜಾರು ಮಾಡ್ಕೊಳ್ತಿರ್ತಾರೆ. ಹಾಗೆ ವಾಣಿ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ನಾನು ಕೂಡ ಲೈಫಲ್ಲಿ ಹೀಗೆ ನೊಂದಿದ್ದೀನಿ, ನನ್ನ ಬಾಯ್ ಫ್ರೆಂಡ್ ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನನಗೆ ಕೈ ಕೊಟ್ಟೋದ. ಎಲ್ಲರ ಜೀವನದಲ್ಲೂ ಕಷ್ಟ ಇದ್ದಿದ್ದೆ, ಆದರೆ ನಾವು ಅದಕ್ಕೆ ಸೊಲ್ಯೂಷನನ್ನು ಹುಡ್ಕೋಬೇಕು. ನಿಮ್ಮ ತಂದೆಯವ್ರನ್ನ